ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೋಪ್ ಯು ಗೈಸ್ ಆರ್ ಆಲ್ ಡೂಯಿಂಗ್ ಫೈನ್. ನೀವು ನನ್ನ ಚಾನಲ್ಗೆ ಏನಾದರೂ ಹೊಸ ವ್ಯೂವರ್ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಇವತ್ತಿನ ವ್ಲಾಗ್ನಲ್ಲಿ ನಾನು ಇನ್ನೊಂದು ಬೇಬಿ ಫುಡ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ನಾನು ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಇವಾಗ ನಿಮಗೆ ತೋರಿಸ್ತೀನಿ ಅದನ್ನೆಲ್ಲನೂ ನೀಟಾಗಿ ವಾಶ್ ಮಾಡಿ ಒಣ ಹಾಕಿರೋದು. ಸೊ ಲೆಟ್ಸ್ ಸಿ. ಇಲ್ಲಿ ನಾನು ತೊಗೊಂಡಿರೋದು ಮನೇಲೇ ಬೆಳೆಸಿರೋ ಅನ್ಪಾಲಿಶ್ಡ್ ಅಕ್ಕಿ. ಸೊ ಅನ್ಪಾಲಿಶ್ಡ್ ಅಕ್ಕಿಯಲ್ಲಿ ನ್ಯೂಟ್ರಿಯೆಂಟ್ಸ್ ಜಾಸ್ತಿ ಇರುತ್ತೆ. ಆ್ಯಂಡ್ ಅದ್ರ ಜೊತೆಗೆ ಕ್ಯಾಶ್ಯೂ ಮತ್ತು ಆಲ್ಮಂಡ್ಸ್ ತೊಗೊಂಡಿದ್ದೀನಿ. ಆಲ್ಮಂಡ್ಸ್ನ ಸೋಕ್ ಮಾಡಿ ಸಿಪ್ಪೆ ತೆಗೆದಿದ್ದೀನಿ. ಅದ್ರ ಜೊತೆ ಚೆನ್ನಾಗಿ ತೊಳೆದಿರೋ ಗೋಧಿ ಆ್ಯಂಡ್ ಚೆನ್ನಾಗಿ ವಾಶ್ ಮಾಡ್ಕೊಂಡಿರೋ ಹೆಸರು ಬೇಳೆ, ಆಮೇಲೆ ಡೇಟ್ಸ್. ಹೆಸರು ಬೇಳೆನ ನೀವು ನೆನೆಸೋದೇನೋ ಬೇಡ, ಚೆನ್ನಾಗಿ ವಾಶ್ ಮಾಡಿಕೊಂಡ್ರೆ ಸಾಕು. ಅದ್ರ ಜೊತೆ ಡೇಟ್ಸ್ನ ನೀವು ಒಣಗಿಸಿ ಆದಮೇಲೆ ಬೀಜ ತೆಗೆದ್ರೂ ಆಗುತ್ತೆ, ಅಥವಾ ಒಳಗಡೆ ಇರೋ ಸೀಡ್ಸ್ ತೆಗೆದು ನೀವು ಒಣಗಿಸ್ಬೋದು. ಇದ್ರ ಜೊತೆ ಚೆನ್ನಾಗಿ ಮೊಳಕೆ ಬರೆಸಿರೋ ಹೆಸರು ಕಾಳು ಆಮೇಲೆ ಹುರುಳಿಕಾಳನ್ನ ತೊಗೊಂಡಿದ್ದೀನಿ. ಇದನ್ನು ಕೂಡ ನೀವು ಚೆನ್ನಾಗಿ ಸನ್ ಡ್ರೈ ಮಾಡ್ಕೋಬೇಕು. ಒಂದಿನ ಮಾಡಿದ್ರೆ ಸಾಕು. ಆ್ಯಂಡ್ ನೆಕ್ಸ್ಟ್ ಒಂದು ಬಂದು ಪಂಪ್ಕಿನ್ ಸೀಡ್ಸ್. 1 ಟೇಬಲ್ ಸ್ಪೂನ್ ಅಥವಾ 2 ಟೇಬಲ್ ಸ್ಪೂನ್ ಪಂಪ್ಕಿನ್ ಸೀಡ್ಸ್ ಆ್ಯಡ್ ಮಾಡಿದ್ದೀನಿ. ಇದ್ರ ಜೊತೆಗೆ 2 ಟೇಬಲ್ ಸ್ಪೂನ್ ಬಾರ್ಲಿನ ಕೂಡ ಆ್ಯಡ್ ಮಾಡಿದ್ದೀನಿ. ಇಷ್ಟು ಇಂಗ್ರೀಡಿಯೆಂಟ್ಸ್ನ ನೀವು ಸಪ್ರೇಟಾಗಿ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ 5 to 10 ಮಿನಿಟ್ಸ್ ಹುರ್ಕೋಬೇಕು. ಜಾಸ್ತಿ ಕರಿ ಆಗೋ ಥರ ಹುರ್ಕೊಂಡ್ರೆ ಟೇಸ್ಟ್ ಹೊರಟೋಗುತ್ತೆ. ಸೊ ಮೀಡಿಯಮ್ ಟು ಲೋ ಫ್ಲೇಮಲ್ಲೇ ನೀವು ಫ್ರೈ ಮಾಡ್ಕೋಬೇಕು. ಇದು ತಣ್ಣಗಾದ್ಮೇಲೆ ನೀವು ಇದನ್ನ ಪೌಡರ್ ಮಾಡ್ಕೋಬೋದು. ಪೌಡರ್ನ ನೀವು ಈ ಥರ ಏರ್ ಟೈಟ್ ಕಂಟೈನರಲ್ಲಿ ಸ್ಟೋರ್ ಮಾಡ್ಕೋಬೋದು. ನಾನು ಯೂಶ್ವಲಿ 2 ಟೇಬಲ್ ಸ್ಪೂನ್ ಆಫ್ ಪೌಡರ್ನ ಯೂಸ್ ಮಾಡ್ತೀನಿ. ನೀವೇನಾದರೂ ಸ್ಟಾರ್ಟಿಂಗ್ ಕೊಡ್ತಾಯಿದ್ರೆ 1 ಟೇಬಲ್ ಸ್ಪೂನ್ ಕೊಟ್ಟು ನೋಡಿ. ನಿಮ್ಮ ಬೇಬಿ ಕಂಫರ್ಟೇಬಲ್ ಇದ್ದರೆ ಮಾತ್ರ ಫುಡ್ನ ಕಂಟಿನ್ಯೂ ಮಾಡೋಕ್ಕೆ ನಾನು ಸಜೆಸ್ಟ್ ಮಾಡ್ತೀನಿ. 1 ಟೇಬಲ್ ಸ್ಪೂನ್ ಮಿಲ್ಕ್ಗೆ 2 ಟೇಬಲ್ ಸ್ಪೂನ್ ವಾಟರ್ ಮಿಕ್ಸ್ ಮಾಡಿದ್ದೀನಿ. ನೀವು ಎಷ್ಟು ಮಿಲ್ಕ್ ತಗೊಳ್ತೀರೋ ಅದರ ಡಬಲ್ ಅಮೌಂಟ್ ನೀರನ್ನ ಮಿಕ್ಸ್ ಮಾಡಿ ಕೊಡಿ. ಯಾಕಂದರೆ ಹಸುವಿನ ಹಾಲು ತುಂಬ ಗಟ್ಟಿ ಇರುತ್ತೆ. ಸೊ ಮಕ್ಕಳಿಗೆ ಅಜೀರ್ಣ ಥರ ಆಗುತ್ತೆ. ಅದೇ ರೀಸನ್ಗೆ ನೀವು ಹಾಲನ್ನ ಡೈಲ್ಯೂಟ್ ಮಾಡಬೇಕಾಗತ್ತೆ. ಆಮೇಲೆ ಈ ಥರ ಗಂಟೇನು ಇಲ್ಲದೆ ಇರೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಥ್ರೂ ಔಟ್ 10 ಮಿನಿಟ್ಸ್ ನಾನು ಯೂಶ್ವಲಿ ಇದನ್ನು ಬಾಯ್ಲ್ ಮಾಡ್ತೀನಿ. ಸೊ ನೀವು ಥ್ರೂ ಔಟ್ ದ ಪ್ರೋಸೆಸ್ ಇದನ್ನ ಚೆನ್ನಾಗಿ ಸ್ಟಿರ್ ಮಾಡಬೇಕು, ಇಲ್ಲ ಅಂದರೆ ಗಂಟು ಕಟ್ಟುತ್ತೆ ಅದಕ್ಕೆ. ಆಮೇಲೆ ಮಕ್ಳಿಗೆ ತಿನ್ನೋಕೆ ಕಷ್ಟ ಆಗುತ್ತೆ. ಸೊ ನೀವು ಕಂಟಿನ್ಯೂಸ್ ಆಗಿ ಸ್ಟಿರ್ ಮಾಡ್ತಾಯಿರಿ. ಇನ್ ಕೇಸ್ ನಿಮಗೆ ಮನೇಲೇ ಮಾಡಿರೋ ತುಪ್ಪ ಅವೈಲೇಬಲ್ ಇದ್ದರೆ ಮಾತ್ರ ಹಸುವಿನ ತುಪ್ಪ ಯೂಸ್ ಮಾಡಿ, ಆಚೆ ಕಡೆದು ಯೂಸ್ ಮಾಡಬೇಡಿ. ಇದ್ರ ಜೊತೆ ನಾನು ಆರ್ಗ್ಯಾನಿಕ್ ಬೆಲ್ಲದ ಪುಡಿನೂ ಹಾಕಿದ್ದೀನಿ. ಸೊ ನಾನು ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಿದ್ದೀನಿ ಇದೆಲ್ಲ ಕಂಪ್ಲೀಟ್ಲಿ ಆಪ್ಷನಲ್. ನೀವು ನಿಮ್ಮ ಮಗು ಕೊಡ್ತೀರಾ ಅಂದರೆ ಮಾತ್ರ ಯೂಸ್ ಮಾಡಿ. ಆಲ್ಸೋ ಕನ್ಸಿಸ್ಟೆನ್ಸಿ ಇನ್ನೂ ಸ್ವಲ್ಪ ನೀರಾಗಿರೋ ಥರ ಬೇಕಂದರೆ ನೀವು ನೀರು ಆ್ಯಡ್ ಮಾಡ್ಕೋಬೋದು. That's it guys, that was today's vlog. Hope ಈ ವಿಡಿಯೋ ಸ್ವಲ್ಪ ಜನಕ್ಕಾದ್ರೂ ಯೂಸ್ ಆಯಿತು. ಐ ಮೆಂಟ್ ದ ನ್ಯೂ ಮಾಮ್ಸ್. ಈ ಥರ ಇನ್ನೂ ಹೆಚ್ಚು ವೀಡಿಯೋಸ್ಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. See you in my next vlog. Until then, take care. Bye bye.